ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ರೇಷನ್ ಕಾರ್ಡ್ ಬಗ್ಗೆ ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡಿದ್ದೀರಾ. ದಯವಿಟ್ಟು ರೇಷನ್ ಕಾರ್ಡ್ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅರ್ಥ ಆಯ್ತಾ? ನೋಟಿಸ್ ಕೊಟ್ಟಿದ ತಕ್ಷಣ ಯಾವ ಟೈಮ್ನಲ್ಲಿ ಬಿಡ್ತಾರೆ, ಯಾವ ಡೇಟ್ನಲ್ಲಿ ಬಿಡ್ತಾರೆ, ಅದೇ ರೀತಿ ಮೈನ್ ಆಗಿ ಎಂಥವ್ರು ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು, ತಿದ್ದುಪಡಿ ಯಾವ ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಯಾಕೆ ಅಂದ್ರೆ ಎಲೆಕ್ಷನ್ ಇರುವಂತ ಒಂದು ಟೈಮ್ನಲ್ಲಿ ಯಾವುದೇ ತರಹದ ಒಂದು ರೇಷನ್ ಕಾರ್ಡ್ ಆಗಿರಬಹುದು, ಅಪ್ರೂವಲ್ ಆಗಿರಬಹುದು, ಯಾವುದು ಸಹ ಬಿಡೋದಿಲ್ಲ. ಇದು ಸರ್ವೇ ಸಾಮಾನ್ಯ, ನಿಮಗೂ ಸಹ ಒಂದು ಗೊತ್ತಿರ್ತದೆ. ಅರ್ಥ ಆಯ್ತಾ? ಯಾಕೆ ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿ, ಅರ್ಥ ಆಯ್ತಾ, ಮೆಡಿಕಲ್ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಬಿಡುವಂತಹ ಒಂದು ಸಾಧ್ಯತೆಗಳು ಬರಬಹುದು. ಆದ್ರೆ ಬಿಟ್ಟರು ಬಿಡಬಹುದು, ಇಲ್ಲಾಂದ್ರೆ ಇಲ್ಲ. ಅರ್ಥ ಆಯ್ತಾ? ಯಾವುದೇ ತರಹದ ಒಂದು ನಿಖರವಾದಂತಹ ಒಂದು ಮಾಹಿತಿಗಳು ಗೊತ್ತಾಗ್ತಿಲ್ಲ. ಅರ್ಥ ಆಯ್ತಾ? ಮೈನ್ ಆಗಿ ನೀವೇನಾದ್ರೂ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ದಯವಿಟ್ಟು ವೆಯ್ಟ್ ಮಾಡಿ. ಅರ್ಥ ಆಯ್ತಾ? ಎಲೆಕ್ಷನ್ ಕಳೆದ ಮೇಲೆ ನೀವೇನಾದ್ರೂ ಫ್ಯಾಮಿಲಿ ಸಪರೇಟ್ ಆಗಬೇಕು ಅಂದ್ರೆ ರೇಷನ್ ಕಾರ್ಡ್ ಏನಾದ್ರು ತಿದ್ದುಪಡಿ ಮಾಡಿಸ್ಕೊಳ್ಳೋದು, ಸೇರ್ಪಡೆ ಮಾಡಿಸ್ಕೊಳ್ಳೋದು, ಡೆತ್ ಆಗಿದ್ರೆ ಡಿಲೀಟ್ ಮಾಡಿಸೋದಾಗಿರ್ಬೋದು, ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ರೆ ಡಿಲೀಟ್ ಮಾಡಿಸೋದಾಗಿರ್ಬೋದು, ಅಡ್ರೆಸ್ಸು, KYC ಏನು ಬೇಕಾದರೂ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಖಂಡಿತವಾಗ್ಲೂ ಕೊಡ್ತಾರೆ. ನೀವು ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅಷ್ಟು. ಅರ್ಥ ಆಯ್ತಾ? ಯಾಕೆಂದರೆ ಎಲೆಕ್ಷನ್ ಟೈಮ್ನಲ್ಲಿ ಯಾವೂ ಸಹ ಅಪ್ರೂವಲ್ ಮಾಡೋದಕ್ಕೂ ಸಹ ಬಿಡೋದಿಲ್ಲ, ಒಂದು ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೂ ಸಹ ಬಿಡೋದಿಲ್ಲ, ಒಂದು ಅಪ್ರೂವಲ್ಗೂ ಸಹ ಯಾವುದೇ ಕಾರಣಕ್ಕೂ ಏನಕ್ಕೂ ಸಹ ಬಿಡೋದಿಲ್ಲ. ಅದಾಯ್ತಾ? ಈಗ ಈ ಸಿಚುವೇಶನಲ್ಲಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಪ್ರೂವಲ್ ಆಗ್ತಿಲ್ಲ, ಇದೊಂದು ನಾರ್ಮಲ್ ವಿಚಾರ. ಅರ್ಥ ಆಯ್ತಾ? ಅದೇ ರೀತಿ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಇನ್ನು ತಾಲೂಕು ಆಫೀಸಲ್ಲಿ ಏನೇನು ವ್ಯವಹಾರಗಳು ನಡೀತಾವೋ, ಅದೇ ರೀತಿ ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ನಾಡು ಕಚೇರಿಯಲ್ಲಿ ಏನಾದರೂ ನಡೀತಿದ್ರೆ ಅವನು ಸಹ ಎಲ್ಲ ಪೆಂಡಿಂಗ್ ಇರ್ತದೆ. ಅರ್ಥ ಆಯ್ತಾ? ಎಲ್ಲ ಒಂದು ನಾಡು ಕಚೇರಿಯಲ್ಲಿ ಅಪ್ರೂವಲ್ ಆಗುವಂಥದ್ದು, ತಾಲೂಕು ಆಫೀಸಲ್ಲಿ ಏನಾದರೂ ಸರ್ಟಿಫಿಕೇಟ್ಗಳು ಮಾಡಿಸ್ಕೊಳ್ಳುವಂಥದ್ದು, ಲೇಬರ್ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು, ಒಂದು ಎಲೆಕ್ಷನ್ ಟೈಮ್ನಲ್ಲಿ ಒಂದು ಪೆಂಡಿಂಗ್ ಇರ್ತದೆ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಅಪ್ರೂವಲ್ ಮಾಡಿಕೊಡೋದಿಲ್ಲ. ಅಕಸ್ಮಾತ್ ಅಪ್ರೂವಲ್ ಮಾಡಿಕೊಟ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ಒಂದೊಂದು ಕಡೆ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಮಾಡಿಕೊಡ್ಬೋದು ಎಮರ್ಜೆನ್ಸಿ ಇರೋವು, ಬಟ್ ಆದರೆ ಎಮರ್ಜೆನ್ಸಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಾಡಿಕೊಡೋದಿಲ್ಲ. ಬಟ್ ಆದರೂ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಮಾಹಿತಿ ಏನಪ್ಪ ಅಂದರೆ, ಇದರಲ್ಲಿ ನೀವೇನಾದರೂ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಎಲ್ಲ ದಾಖಲಾತಿಗಳನ್ನ ರೆಡಿ ಮಾಡಿ ನೀಟಾಗಿ ಅದನ್ನು ಇಟ್ಕೊಂಡಿರೋ ತುಂಬ ಒಳ್ಳೆಯದು. ಅರ್ಥ ಆಯ್ತಾ? ಯಾಕೆಂದರೆ ಎಲ್ಲ ಟೈಮ್ನಲ್ಲಿ ರೇಷನ್ ಕಾರ್ಡು ಬಿಡೋದಿಲ್ಲ, ಬಿಟ್ಟರೆ ಯಾವ ಟೈಮ್ನಲ್ಲಿ ಬೇಕಾದರೂ ಬಿಡ್ಬೋದು. ಅದಕ್ಕೆ ನೀವು ತಯಾರಿ ಮಾಡ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೂ ಸಹ ಬಿಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಎಲೆಕ್ಷನ್ ಮುಗಿದ ಮೇಲೆ ಅದು ಯಾವ ಟೈಮ್ನಲ್ಲಿ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಬಂದಿತ್ತು. ಆ ಒಂದು ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಅವಕಾಶವನ್ನು ಕೊಡ್ತಾರೆ ಅಂತ. ಇಲ್ಲಾಂದ್ರೆ ನಾನು ಹೇಳ್ತಾನೆ ಇರಲಿಲ್ಲ. ಯಾಕೆಂದರೆ ಗ್ಯಾರಂಟಿನ ಎಲ್ಲಾದರೂ ಯಾವ ಟೈಮ್ನಲ್ಲಿ ಬಿಡ್ತಾರೆ, ಯಾವ ಒಂದು ಡೇಟ್ನಲ್ಲಿ ಬಿಡ್ತಾರೆ, ಇಂಥವ್ರಿಗೆ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾರೆ, ಇಂಥವ್ರಿಗೆ ಹೊಸ ಅರ್ಜಿ ಬಿಡ್ತಾರೆ. ಎಲ್ಲರೂ ಸಹ ಫ್ಯಾಮಿಲಿನಲ್ಲಿ ಏನಾದರೂ ಬೇರೆ ಬೇರೆ ಸಪ್ರೇಟ್ ಏನಾದರೂ ಇದ್ದರೆ ಅಂಥವ್ರು ರೇಷನ್ ಕಾರ್ಡ್ ಹೊಸ್ದಾಗಿ ಅರ್ಜಿ ಸಲ್ಲಿಸ್ಬೋದಾ, ಇದ್ರ ಬಗ್ಗೆ ಯಾರಿಗೂ ಸಹ ಮಾಹಿತಿ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಯಾಕೆಂದರೆ ಒಂದು ತಿಂಗಳು ಮಾರ್ಚ್ ಅಲ್ಲ, ಫೆಬ್ರವರಿ ತಿಂಗಳಲ್ಲಿ ತಿಳಿಸ್ಕೊಟ್ಟಿದ್ರು. ಬಟ್ ಆದರೆ ಈ ಒಂದು ಮಾಹಿತಿ ಆಧಾರದ ಮೇಲೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ನಾನೇನು ಸೃಷ್ಟಿ ಮಾಡ್ಕೊಂಡೇನು ಹೇಳ್ತಿಲ್ಲ ನಿಮ್ಗೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಹೊಸ್ದಾಗಿ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಏನಾದರೂ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವೆಯ್ಟ್ ಮಾಡಿ. ಒಂದು ಸ್ವಲ್ಪ ದಿನ ಅರ್ಜಿ ಮಾಡ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ನೀವೇನಾದರೂ ವೋಟರ್ ಐ ಡಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕೂಡಲೇ ಅರ್ಜಿಯನ್ನು ಹಾಕಿಸ್ಕೊಳ್ಳಿ. ಯಾಕೆಂದರೆ ಅಪ್ಲಿಕೇಶನ್ ತೊಗೊಳ್ತಿಲ್ಲ. ಅರ್ಥ ಆಯ್ತಾ? OTP ಎರರ್ ಬರ್ತಿದೆ, ಇನ್ನೇನಾದರೂ ಕೆಲವೊಂದು ಸಮಸ್ಯೆಗಳು, ಮಿಸ್ಮ್ಯಾಚ್ ಆಗಿದೆ, ಏನೇನೋ ತೋರಿಸ್ತಿದೆ. OTP ಒಂದು ವೆಬ್ಸೈಟು ಒಂದು ವೋಟರ್ ಐ ಡಿದು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ವೋಟರ್ ಐ ಡಿಗೆ ಇನ್ನೂ ಅರ್ಜಿ ಹಾಕಿಲ್ಲ ಅಂದರೆ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಯಾಕೆಂದರೆ ಲಾಸ್ಟ್ ಡೇಟ್ ಮುಗಿದೋಗಿರ್ಬೇಕು, ಮೇ ಬಿ ಯಾವ ಟೈಮ್ನಲ್ಲಿ ಕ್ಲೋಸ್ ಆಗೋಗಿರುತ್ತೆ. ಅರ್ಥ ಆಯ್ತಾ? ಯಾಕೆಂದರೆ ನೀವೇನಾದರೂ ಅಪ್ಲಿಕೇಶನ್ ಅದು ತೊಗೊಂಡ್ರೂ ಸಹ ನಿಮಗೆ ಒಂದು ಎಲೆಕ್ಷನ್ ಎಲ್ಲ ಕಳೆದು ಆದಮೇಲೆ ಒಂದು ಲಿಸ್ಟ್ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ವೋಟರ್ ಐ ಡಿ ಬೇಕಂದ್ರೆ ಕೂಡಲೇ ಇಮಿಡಿಯೇಟ್ಲಿ ನಿಮ್ಮ ಅಂಗನವಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅವರೇನಾದರೂ ಅಪ್ರೂವಲ್ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಕೂಡಲೇ ಇಮಿಡಿಯೇಟ್ಲಿ ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ, ತಿದ್ದುಪಡಿಗಾದರೂ ಆಗಿರಲಿ, ಹೊಸ ಅರ್ಜಿಗಾದರೂ ಆಗಿರಲಿ, ಏನಾದರೂ ಒಂದು ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಯಾಕೆಂದರೆ ಪ್ರತಿಯೊಬ್ಬರೂ ಸಹ ಮತದಾನ ಮಾಡೋದಕ್ಕೆ ಯೋಗ್ಯರಿರ್ತಾರೆ. ಅರ್ಥ ಆಯ್ತಾ? ಎಷ್ಟೋ ಜನ ಅವರಿಗೆ ಮತದಾನದ ಹಕ್ಕಿದ್ರೂ ಸಹ ಒಂದು ಮತದಾನ ಹಾಕೋದಿಲ್ಲ. ಒಂದು ಸಾರಿ ವೋಟ್ ಹಾಕಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮೇಯ್ನಾಗಿ ವೋಟರ್ ಐ ಡಿ ಕ್ಯಾನ್ಸಲ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ಡೈರೆಕ್ಟಾಗಿ ಲಿಸ್ಟಿಂದ ಡಿಲೀಟ್ ಮಾಡ್ತಾರೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ವೋಟ್ ಮಾಡಿ. ಅರ್ಥ ಆಯ್ತಾ? ಪ್ರತಿಯೊಬ್ಬರು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ಸ್ ಇರೋ ಕೂಡಲೇ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.